ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಇವತ್ತು ಬಂದ್ಬಿಟ್ಟು ಇದೇನಿದು ಕಡಲೆಕಾಯಿ ಬೀಜ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಅನ್ಕೋತೀರಾ. ಇದು ಕಡಲೆಕಾಯಿ ಬೀಜ. ಇದು ಏನಕ್ಕಪ್ಪ ಅಂದರೆ ಚಟ್ನಿ ಮಾಡೋಣ ಅಂತ. ಚಟ್ನಿ ಅಂದರೆ ಚಟ್ನಿ ಪುಡಿ. ಅಂದರೆ ಇದು ನೀವು ಹೊರಗಡೆ ಹೋದಾಗ ಯಾವುದೋ ದೇವಸ್ಥಾನಕ್ಕೋ ಇಲ್ಲಿ ಹೊರಗಡೆ ಟ್ರಿಪ್ ಹೋದಾಗ ಈ ಥರ ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಏನು ಹಾಳಾಗಲ್ಲ. ಮನೇಲೂ ಮಾಡ್ಕೊಂಡು ತಿನ್ಬೋದು. ಇಲ್ಲಾರು ಹೊರಗಡೆ ಹೋದಾಗ ನಾವು ಜಾಸ್ತಿ ಮಾಡ್ಕೊತಿರ್ತೀವಿ. ಮನೇಲೂ ಮಾಡ್ಕೋತೀವಿ. ಹೊರಗಡೆ ಹೋದೆ ಇವಾಗ ಬೇರೆ ಸಾಂಬಾರು ಥರದ್ದು ಏನು ತೊಗೊಂಡೋಗೋಕ್ಕಾಗಲ್ಲ. ಇದಾದರೆ 2-3 ದಿನ ಇಟ್ಕೊಂಡು ಏನೂ ಆಗೋಲ್ಲ. ಪುಡಿ ಮಾಡಿ ಇಟ್ಕೊಂಡು ಚಪಾತಿ ಇಲ್ಲ ಪೂರಿ ತೊಗೊಂಡೋದ್ರೆ ಆರಾಮಾಗಿ ತಿನ್ಕೋಬೋದು. ಏನೂ ಇಲ್ಲ, 1 ದಿನ 2 ದಿನ ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಒಂದಷ್ಟು ಚಪಾತಿ ಒಂದಷ್ಟು ಪೂರಿ ಮಾಡ್ಕೊಂಡು ಹೋಗ್ಬಿಟ್ರೆ ತಿನ್ಬೋದು ಪುಡಿ ತೊಗೊಂಡೋದ್ರೆ. ಹಾಗಾಗಿ ಇದು ನಾನು ಸ್ವಲ್ಪ ಮನೇಲಿದ್ದಾಗಲೂ ಮಾಡ್ಕೋತೀನಿ. ನಮ್ಮ ಹುಡುಗಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಬೇಗ ಇವಾಗೇನೋ ಒಂದು ತಿಂಡಿ ಮಾಡಿರ್ತೀವಿ, ಚಟ್ನಿ ರುಬ್ಬೋಕ್ಕಾಗಲ್ಲ, ಆಮೇಲೆ ಮಧ್ಯಾಹ್ನ ಟೈಮ್ ತಿನ್ನೋಕ್ಕಾಗಲ್ಲ ಅಂದಾಗ ಈ ಪುಡಿ ತೊಗೊಂಡೋದ್ರೆ ಚೆನ್ನಾಗಿರುತ್ತೆ. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ಫಸ್ಟ್ಗೆ ನಾನು ಇಲ್ಲಿ ಒಂದು 1/4 kg ಅಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ನೀವು ಕಡಲೆಕಾಯಿ ಬೀಜದಲ್ಲಾದರೂ ಮಾಡ್ಬೋದು, ಇಲ್ಲ ಕಡಲೆ ಬೇಳೆಯಲ್ಲಾದರೂ ಮಾಡ್ಬೋದು, ಚೆನ್ನಾಗಿರುತ್ತೆ. ಎರಡು ಬೇರೆ ಬೇರೆ ಟೇಸ್ಟ್ ಇರುತ್ತೆ. ಆದರೆ ಇದು ನಾನು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಸೇಮ್ ಇದೇ ಇದರಲ್ಲೇ ಕಡಲೆಕಾಯಿ ಬೀಜ ಬದಲು ಕಡಲೆಬೇಳೆ ತೊಗೋಬೋದು, ಇಲ್ಲ ಎರಡೂ ಅರ್ಧ ಹಾಕ್ಕೋಬೋದು, ಎರಡೂ ಮಾಡ್ಬೋದು, ಚೆನ್ನಾಗಿರುತ್ತೆ. ನಾನು ಬರೀ ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಇದಕ್ಕೆ ಬಂದ್ಬಿಟ್ಟು ಖಾರದ ಪುಡಿ, ಜೀರಿಗೆ, ಕರಿಬೇವು, ಕೊಬ್ಬರಿ ತುರಿ ಮತ್ತು ಉಪ್ಪು ಇದಿಷ್ಟು ಬೇಕಾಗಿರೋದು. ಬೇಕಂದ್ರೆ ಒಂಚೂರು ಅರಿಶಿನ ಹಾಕೋಬೋದು. ಇದಕ್ಕೆ ಖಾರ ನೋಡಿಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು, ಅದರಲ್ಲೇನಿಲ್ಲ. ಇವಾಗ ಇದು ಫಸ್ಟ್ಗೆ ಇದೇನು ಮಾಡೋಂಗಿಲ್ಲ. ಇದನ್ನು ಮಾತ್ರ ಸ್ವಲ್ಪ ಇದು ಹುರಿದಾದ್ಮೇಲೆ ಅದೇ ಇದರಲ್ಲಿ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು, ಇನ್ನೇನಿಲ್ಲ. ಫಸ್ಟ್ ಇದನ್ನು ನೀವು ಸಿಪ್ಪೆ ತೆಗೆದುಬಿಟ್ಟಾದರೂ ಪುಡಿ ಮಾಡ್ಕೋಬೋದು, ಇಲ್ಲ ಕೆಲವರು ಸಿಪ್ಪೆ ತೆಗೆಯೋದೇನು ಬೇಡ ಅಂತಾರೆ. ನಾನು ಸಿಪ್ಪೆ ಸಮೇತ ಹಾಕ್ತೀನಿ. ನಾನು ಈ ಸಿಪ್ಪೆ ತೆಗಿಯೋಕ್ಕೆ ಹೋಗಲ್ಲ ನಾನು ಕಡಲೆಕಾಯಿ ಬೀಜದ್ದು. ನೀವು ಬೇಕಾದ್ರೆ ಸಿಪ್ಪೆ ತೆಗೆದುಬಿಟ್ಟು ಯೂಸ್ ಮಾಡ್ಕೊಳ್ಳಿ, ತೊಂದರೆಯಿಂದ ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಹಾಗೆ. ಸಿಪ್ಪೆ ಜೊತೆಲೆ ಹಾಕೋದು ನನಗೆ ಅಭ್ಯಾಸ. ನಾವೆಲ್ಲ ಇವಾಗ ತಿನ್ನುವಾಗ ಹಂಗೆ ತಿಂತೀವಲ್ವಾ, ಸುಮ್ಮನೆ ಸಿಪ್ಪೆ ಬೇರೆ ತೆಗೆಯೋದು ಅಂದ್ಬಿಟ್ಟು ನಾವು ಸಿಪ್ಪೆ ಸಮೇತ ಪುಡಿ ಮಾಡ್ತೀನಿ. ನೀವು ಬೇಕಾದರೆ ಸಿಪ್ಪೆ ತೆಗೆದುಬಿಟ್ಟು ಯೂಸ್ ಮಾಡಿ. ಹಾಗೆ ಇದನ್ನೆಲ್ಲ ಕೊಬ್ಬರಿ ಏನು ಬೇಡ, ಇವೆಲ್ಲ ರೆಡಿ ಇರುತ್ತೆ. ಇದು ಜೀರಿಗೆ ಮತ್ತು ಕರಿಬೇವು ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕು. ಇವಾಗ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ ಫ್ರೆಂಡ್ಸ್. ಕಟ್ಟಿದ್ದೀನಿ. ಇವಾಗ ಇದನ್ನು ಉಟ್ಕೊಳ್ಳೋಣ. ಚೆನ್ನಾಗಿ ಬೀಸಬಾರ್ದು, ನೀಟಾಗಿ ಉಟ್ಕೋಬೇಕು. ಉರಿದಷ್ಟು ನಮಗೆ ಚಟ್ನಿ ಪುಡಿ ಚೆನ್ನಾಗಿ ಬರುತ್ತೆ, ಗಮ್ಮಂತ ಚೆನ್ನಾಗಿರುತ್ತೆ. ನೋಡಿ ಒಂದು ಕಪ್ಪುಗಳಿರುತ್ತೆ ನೋಡಿ, ತೆಗ್ದಾಕ್ಬಿಡಿ. ಅದು ಹಾಗೇ ಇದಾಗ್ಬಿಟ್ಟಿರುತ್ತೆ. ನೀವು ಅದೆಲ್ಲ ಹಂಗಿರುತ್ತೆ ಅನ್ನೋದಕ್ಕೆ ಸಿಪ್ಪೆ ತೆಗೆದುಬಿಟ್ಟೆ ಯೂಸ್ ಮಾಡ್ಬೋದು, ತೊಂದರೆ ಏನಿಲ್ಲ. ಯಾಕೆಂದರೆ ಒಂದೊಂದು ಹೋಗಿರೋ ಕಡಲೆಕಾಯಿ ಬೀಜ ಇರುತ್ತಲ್ಲ, ಗೊತ್ತಾಗಲ್ಲ ಅನ್ನೋದಾದರೆ ತೆಗೆದುಬಿಟ್ಟು ಹಾಕಿ. ಈ ಥರ ಇನ್ನೂ ಚೆನ್ನಾಗಿ ನೈವೇದ್ಯವಾಗಿ ಆಗ್ಬೇಕು ನೋಡಿ. ಈ ಸಿಪ್ಪೆಲ್ಲ ಸಿಗೋದ್ರೆ ಒಳಗಡೆ ಫ್ರೈ ಆಗಬೇಕದು. ಈ ಥರ ಮಾಡಿದ್ಮೇಲೆ ಆರಕ್ಕೆ ಬಿಟ್ಬಿಡ್ಬೇಕು ಸ್ವಲ್ಪ ಹೊತ್ತು. ಬಿಸಿ ಇರೋದೆಲ್ಲ ಬಿಸಿಲಿ ಮಿಕ್ಸಿಗೆ ಹಾಕೋಕ್ಕಾಗಲ್ಲ, ಆರೋದ್ಮೇಲೆ ನಾವು ಮಿಕ್ಸಿಗೆ ಹಾಕೋಬೇಕಾಗುತ್ತೆ. ಇವಾಗ ಒಂದು ಜಾರ್ ತೊಗೊಂಡಿದ್ದೀನಿ. ನಾನು ಆಗಲೇ ಹೇಳಿದಾಗೆ ಕಡಲೆಕಾಯಿ ಬೀಜ ಉದ್ಬಿಟ್ಟು ಸ್ವಲ್ಪ ಸಿಪ್ಪೆ ತೆಗೆದಿದ್ದೀನಿ. ಮತ್ತು ಓಪನ್ ಆಗಿರೋದನ್ನು ಇನ್ನು ಮಿಕ್ಕಿದ್ದೆ ಹಾಗೆ ಬಿಟ್ಟಿದ್ದೀನಿ. ಸ್ವಲ್ಪ ಓಪನ್ ಆಗಿರೋದನ್ನ ತೆಗೆದಿದ್ದೀನಿ. ನೀರು ಹಾಕ್ಬಾರ್ದು ಇದಕ್ಕೆ, ನೀರು ಹಾಕ್ಕೊಂಡು ಮಾಡುವಂಥದ್ದಲ್ಲ ಇದು. ಅಂದರೆ ನಾನು ಜಾಸ್ತಿ ದಿನ ಇಟ್ಕೋಬೇಕಂದ್ರೆ ನೀರು ಹಾಕ್ಬಾರ್ದು. ಫಸ್ಟ್ ಇದು ಪುಡಿ ಮಾಡ್ಕೊಂಬಿಡೋಣ. ಪುಡಿ ಮಾಡ್ಕೊಂಡಾದ್ಮೇಲೆ ಇದೆಲ್ಲನೂ ಹಾಕಿ ಒಂದು ರೌಂಡ್ ಮಿಕ್ಸ್ ಮಾಡಿದ್ರೆ ಸಾಕು. ಜೀರಿಗೆ ಸ್ವಲ್ಪ ಚೆನ್ನಾಗಿ ಪುಡಿ ಆಗಬೇಕು. ಇನ್ನು ಇದೆಲ್ಲ ಸ್ವಲ್ಪ ಆದರೆ ಸಾಕು. ಮಿಕ್ಸಿಗೆ ಹಾಕಿದ್ರೆ ಎಲ್ಲ ಫುಲ್ ಆಗಿಬಿಡುತ್ತೆ. ಸ್ವಲ್ಪ ಇದು ಮಿಕ್ಸಿಗೆ ಹಾಕೊಂಡ್ಬರ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಆಗಿದೆ ನೋಡಿ, ಈ ಥರ ಪುಡಿ ಆಗಿದೆ. ಇವಾಗ ಇದನ್ನೆಲ್ಲ ಒಂದೊಂದು ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು. ಎಲ್ಲನೂ ಹಾಕ್ತಾಯಿದ್ದೀನಿ. ಮಾಮೂಲಿ ತೆಂಗಿನ ತುರಿ, ಇದು ಕೊಬ್ಬರಿ ತುರಿ, ಉಪ್ಪು, ಅಚ್ಕಾರದ ಪುಡಿ, ಜೀರಿಗೆ, ಕರಿಬೇವು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದೇನಾಗುತ್ತೆ, ಚೆನ್ನಾಗಿ ಮಿಕ್ಸ್ ಆದರೆ ಟೇಸ್ಟ್ ಅದೇ ಚೆನ್ನಾಗಿ ಬರುತ್ತೆ. ಇದು ಖಾರ ನೋಡಿಕೊಂಡು ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬೋದು. ಈಗ ಇದನ್ನು ಮತ್ತೆ ಮಿಕ್ಸಿಗೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್. ಜೀರಿಗೆ ಹಾಕಿರೋದ್ರಿಂದ ಎಷ್ಟು ಗಮ್ಮಂತ ಇದೆ ಅಂದರೆ ನೀವು ಮಾಡಿದ್ರೇ ಅದ್ರ ಗೊತ್ತಾಗೋದು. ಅಷ್ಟು ಸ್ಮೆಲ್ಲು ಘಮ ಅಂತ ಇದೆ. ಇವಾಗ ಇದಕ್ಕೆ ನೀವು ಖಾರ ಕಮ್ಮಿ ಆಗಿದೆ ಅಂತ ಟೆನ್ಷನ್ ಆಗಬಾರ್ದು. ಖಾರ ಕಮ್ಮಿ ಇದ್ದರೆ ಅಚ್ಕಾರದ ಪುಡಿ, ರುಚಿ ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೋಬೋದು, ತೊಂದರೆ ಏನಿಲ್ಲ. ಇವಾಗ ಹಾಕ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೋಬೋದು. ನಾನು ಈ ಬಾಣಲೆಗೆ ಹಾಕಿ ತೋರಿಸ್ತೀನಿ ನೋಡಿ.
ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕಡಲೆಕಾಯಿ ಆಗಿದ್ರೆ ಹಿಂಗೆ ಗಟ್ಟಿ ಆಗಿಬಿಡುತ್ತೆ. ಕಡಲೆಬೇಳೆಗಾದ್ರೆ ಹಿಂಗೆ ಗಟ್ಟಿ ಆಗಲ್ಲ. ಈ ಎಣ್ಣೆ ಜಿಡ್ನಾಂಶ ಇರುತ್ತಲ್ಲ ಅದಕ್ಕೆ ಹಿಂಗೆ ಗಟ್ಟಿ ಆಗಿಬಿಡುತ್ತೆ. ಕಡಲೆಬೇಳೆ ಈ ಥರ ಗಟ್ಟಿ ಆಗಲ್ಲ. ಈ ಥರ ಇವಾಗ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಏನಾಗಲ್ಲ. ನೀವು ಎಲ್ಲಾದರೂ ಹೊರಗಡೆ ಹೋದಾಗ ಈ ಥರ ಮಾಡ್ಕೊಂಡು ಹೋಗಿ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಏನಿಲ್ಲ, ಬೇಕಾದ್ರೆ ಎಲ್ಲರೂ ಇವಾಗೇನು ಬಿಸಿನೀರೆಲ್ಲ ಸಿಗುತ್ತಲ್ಲ, ಎಲ್ಲರೂ ಬಿಸಿನೀರು ಸಿಕ್ಕಿದ್ರೆ ನೀವು ಬಿಸಿನೀರು ಮಿಕ್ಸ್ ಮಾಡ್ಕೊಂಡ್ರೆ ಚಟ್ನಿ ಥರನೇ ಆಗ್ಬಿಡುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇವೆಲ್ಲ ಹಾಟ್ ವಾಟರ್ ಸಿಗುತ್ತೆ, ಎಲ್ಲ ಕಡೆ ಇಟ್ಟಿರ್ತಾರೆ. ನೀವು ಅಲ್ಲಿ ಬಿಸಿನೀರನ್ನ ಹಾಕ್ಕೊಂಡ್ರೆ ಚಟ್ನಿ ಥರನೇ ರೆಡಿ ಆಗಿಬಿಡುತ್ತೆ. ಬಿಸಿ ನೀರನ್ನ ಹಾಕ್ಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಒಂದು ಒಗ್ಗರಣೆನೂ ಹಾಕ್ಕೋಬೋದು. ಸಾಸಿವೆ ಎಲ್ಲ ಹಾಕಿ, ಈಗ ಆಲ್ರೆಡಿ ಎಣ್ಣೆ ಜಿಡ್ನಂಶ ಇರೋದ್ರಿಂದ ಅದೇನು ಬೇಡ ಅನ್ಕೋತೀನಿ. ಇವಾಗ ಈ ರೀತಿ ಮಾಡಿ ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ಬೇಕಾದ್ರೆ ಬಿಸಿ ಅನ್ನಕ್ಕೆ ಒಂಚೂರು ತುಪ್ಪ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ಕೋಬೋದು. ಇವಾಗ ಏನು ಸಾಂಬಾರು ಇರಲ್ಲಪ್ಪ ಅಂದಾಗ ಇದನ್ನು ಬೇಕಾದರೆ ತಿನ್ಕೋಬೋದು. ತುಂಬಾ ಟೇಸ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಇದು ಹೇಳ್ದಂಗೆ ಕಡಲೆಬೇಳೆದು ಬೇಕಾದ್ರೆ ಮಾಡ್ಕೋಬೋದು. ನೀವು ಕಡಲೆಕಾಯಿ ಬೇಜಾರಾದಾಗ ಅದು ಬೇಜಾರಾದಾಗ ಇದು ಎರಡೂ ಥರನೂ ಮಾಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಖಾರ ಸ್ವಲ್ಪ ಕಮ್ಮಿ ಇದೆ. ಬೇಕು ಅಂದರೆ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ಪರವಾಗಿಲ್ಲ. ಖಾರ ತಿನ್ನಲ್ಲ ಅನ್ನೋರಾದರೆ ಹಾಗೆ ಇಟ್ಕೋಬೇಡು, ಇಲ್ಲಾಂದರೆ ಮಿಕ್ಸ್ ಮಾಡ್ಕೋಬೋದು. ಈ ರೀತಿ ರೆಡಿಯಾಗಿದೆ. ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನೀವು ಎಲ್ಲ ಹೊರಗಡೆ ಹೋದಾಗ ಇಲ್ಲ ಮನೆಯಲ್ಲೇ ಎಮರ್ಜೆನ್ಸಿ ಏನೂ ಮಾಡೋಕ್ಕಾಗಲ್ಲಪ್ಪ ಅಂದ್ಬಿಟ್ಟು ಅನ್ನ ಮಾಡಿಕೊಂಡು ಒಂಚೂರು ತುಪ್ಪ ಹಾಕ್ಕೊಂಡು ತಿನ್ಕೋಬೋದು. ಈಸಿಯಾಗಿರುತ್ತೆ. ಮನೇಲಿದ್ದರೆ ಏನೋ ಒಂದು ಐಟಮ್, ಈಗ ಉಪ್ಪಿನಕಾಯಿ ಆಗಲಿ ಆ ಥರ ಇದು ಒಂದು ಐಟಮು. ಚಟ್ನಿ ಪುಡಿ, ಕಡಲೆಕಾಯಿ ಚಟ್ನಿ ಪುಡಿ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್.